ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. CET ಆ್ಯಂಡ್ ನೀಟ್ ಸ್ಟೂಡೆಂಟ್ಸ್ಗೆ ನಿಮಗೆಲ್ಲರೂ ಕೂಡ ನಿಮ್ಗೆ ಗೊತ್ತಿರುವ ಹಾಗೆ ಈಗಾಗಲೇ ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ಆಗಿಬಿಟ್ಟು ಅಡ್ಮಿಷನ್ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಇವತ್ತಿಂದ ಎಲ್ಲರೂ ಕೂಡ ಅಡ್ಮಿಷನ್ ಸ್ಟಾರ್ಟ್ ಆಗ್ತವೆ. ಓಕೆ, ಮೊನ್ನೆ ಸ್ಯಾಟರ್ಡೇನೇ ಆಗಿದೆ, ಬಟ್ ಸ್ಯಾಟರ್ಡೇ ಎಷ್ಟೋ ಜನಕ್ಕೆ ಬರೀ ಪೇ ಮಾಡೋಕ್ಕೆ ಆಗಿರಲ್ಲ. ಓಕೆ, ಅದರಲ್ಲೂ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗಿಲ್ಲ. ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆದಮೇಲೆ ಎಲ್ಲನೂ ಕೂಡ ಅಡ್ಮಿಷನ್ ಸ್ಟಾರ್ಟ್ ಆಗೋದು, ಬಟ್ ಅಡ್ಮಿಷನ್ ಆರ್ಡರ್ ಎಷ್ಟೋ ಜನಕ್ಕೆ ಬಂದಿಲ್ಲ. ಸೊ ಹಂಗಾಗಿಬಿಟ್ಟು ಇನ್ನೂ ಕೂಡ ಓಕೆ, ಈಗಾಗಲೇ ಚಾಯ್ಸ್ ಎಂಟ್ರಿ ಯಾರೆಲ್ಲ ಮಾಡಿಲ್ವೋ, ಚಾಯ್ಸ್ ಎಂಟ್ರಿ ಮಾಡದೆ ಹೋಯ್ತಪ್ಪ ಅಂತಂದರೆ ನೀವು ಮುಗೀತು. ಓಕೆ, ಇಲ್ಲಿಗೆ ನೀವು ಎಕ್ಸಿಟ್ ಅಂತ ಅನ್ಕೊಂಬಿಟ್ರಿ. ಸೊ ಹಂಗಾಗಿಬಿಟ್ಟು ಚಾಯ್ಸ್ ಎಂಟ್ರಿ ನಾಳೆ ಬೆಳಗ್ಗೆ 11 ಗಂಟೆವರೆಗೂ ಇದೆ. ಸೊ ಹಂಗಾಗಿಬಿಟ್ಟು ಇನ್ನೂ ಕೂಡ ಯಾರೆಲ್ಲ ಮಾಡಿಲ್ಲ, ಸೊ ಚಾಯ್ಸ್ ಎಂಟ್ರಿ ಇವತ್ತು ಮಾಡಿಬಿಡ್ರಿ. ನೀವು ಯಾವುದಾದ್ರು ಚಾಯ್ಸ್ ಓಕೆ ನಿಮಗೆ ಗೊತ್ತಿರುವ ಹಾಗೆ ಅಂದರೆ ನಿಮ್ಮ ಅದ್ರ ಬಗ್ಗೆ ತಿಳ್ಕೊರಿ. ಮೊದಲು ಚಾಯ್ಸ್ ಎಂಟ್ರಿ ಅಂದರೆ ಏನು ಅಂತಂದು ಅದು ಗೊತ್ತಾದ್ಮೇಲೂ ಕೂಡ ನಿಮ್ಮ ಪೇರೆಂಟ್ಸ್ ಜೊತೆ ಒಂದು ಟೈಮ್ ಮಾತಾಡಿ ಯಾವ ಚಾಯ್ಸ್ ಎಂಟ್ರಿ ಮಾಡಬೇಕು. ಓಕೆ, ನಿಮಗೆ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇರುತ್ತೋ ಅದು ನೋಡ್ಕೊಂಡ್ಬಿಟ್ಟು ನೀವು ಮಾಡ್ಬೇಕಂತಂದರೆ ಚಾಯ್ಸ್ ಎಂಟ್ರಿ ಮಾಡಬೇಕಾಗಿರುತ್ತೆ. ಅದು ಮಾಡಿದ ತಕ್ಷಣ ನಿಮಗೆ ಚಾಲನ್ ಕಾಪಿ ಬರುತ್ತೆ. ಎಷ್ಟೋ ಜನಕ್ಕೆ ಬ್ಲ್ಯಾಂಕ್ ಬರ್ತಾ ಇತ್ತು ಅಂತ ಹೇಳ್ತಿದ್ರೆ ಈಗಾಗಲೇ ಸಾಲ್ವ್ ಆಗಿದೆ ಅನ್ಕೊಂಡಿರ್ತೀನಿ. ಯಾಕಂದರೆ ಎಷ್ಟೋ ಜನಕ್ಕೆ ನನಗೆ ಬಂದಿದ್ದು ಕೂಡ ಫೀಡಪ್ ಹಾಕಿದ್ದಾರೆ. ಲೈಕ್ ಒಂದು ತೋರಿಸ್ತೀನಿ ಆ ಸದ್ಯಕ್ಕೆ ನಿಮಗೆ. ಓಕೆ, ಈ ಒಂದು ಸ್ಟೂಡೆಂಟ್ ನೋಡ್ರಿ, ನಿಮ್ಮದು 2024 ಇದು ಮತ್ತು ಯಾವುದಲ್ಲ ಇಲ್ಲಿ ಕಾಣಿಸ್ತಿದ್ದು ಬೇಕಾದರೆ 29/8/2026 ಅಂತಂದರೆ ಡೇಟ್ ಆಫ್ ಬರ್ತ್ ಕೊಟ್ಟಿದ್ದಾರೆ. ಬಟ್ ನಿಮ್ಗೆ ದುಡ್ಡು ಕಟ್ಟೋದು ಎಲ್ಲನೂ ಕೂಡ ಕೊಟ್ಟಿದ್ದಾರೆ, 750 ರುಪೀಸು. ಬಟ್ ನಿಮ್ಗೆ ಗೊತ್ತಿರುವಾಗ ಏನಂತಂದರೆ 1/9/2024 ಲಾಗಿನ್ ಆಗಿದ್ದಾರೆ. ಲಾಗಿನ್ ಆದಾಗ ಇದಂದರೆ ಡೌನ್ ಮಾಡ್ಕೊಂಡಿದ್ದು ಟೈಮಿಂಗ್ ಕೊಟ್ಟಿದ್ದಾರೆ. ಬೇಕಾದ್ರೆ ನೋಡಿರಿ, ಲಾಸ್ಟ್ ಡೇಟ್ ಬಾರ್ ಪೇ ಆದ ಫೀಸು 4/9/2024 ಅಂತಂದರೆ ಈ ಚಾಲನ್ ಡೌನ್ ಮಾಡ್ಕೊಂಡು ನೀವು ಪೇ ಮಾಡೋಕ್ಕೆ ಲಾಸ್ಟ್ ಡೇಟ್ ಯಾವತ್ತಿದೆ 4/9/2024 ಇದೆ. ಸೊ ಹಂಗಾಗಿಬಿಟ್ಟು ಬಟ್ ಚಾಯ್ಸ್ ಎಂಟ್ರಿ ಮಾಡೋಕ್ಕೆ ನಾಳೆ ಅಂತಂದರೆ 3ನೇ ತಾರೀಕು ಲಾಸ್ಟ್, ಅಂದರೆ 3ನೇ ತಾರೀಕು ಬೆಳಗ್ಗೆ 11 ಗಂಟೆ 12 ಗಂಟೆವರೆಗೂ ಟೈಮ್ ಇರ್ತದೆ. ಸೊ ಹಂಗಾಗಿಬಿಟ್ಟು ಡೇಟ್ ಎಕ್ಸ್ಟೆಂಡೆಡ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಕೇಳಿದವ್ರು. ಬಟ್ ನೀವು ಕೊಟ್ಟಿರೋಂಥ ಟೈಮ್ ಒಳಗೆ ಮಾಡಿಬಿಡ್ರಿ. ಯಾಕಂದರೆ ಈ ಸರ್ತಿ ಬೇಗ ಮಾಡ್ತಿದ್ದಾರೆ, ಅಂದರೆ ಅಡ್ಮಿಷನ್ ಪ್ರೊಸೆಸ್ ಬೇಗ ಮಾಡ್ತಿದ್ದಾರೆ. ಇಷ್ಟು ದಿನ ಆಪ್ಷನ್ ಎಂಟ್ರಿ ಲೇಟ್ ಮಾಡಿದ್ರು, ಬಟ್ ಅಡ್ಮಿಷನ್ ಪ್ರೊಸೆಸ್ ಲೇಟ್ ಮಾಡ್ತಿಲ್ಲ. ಸೊ ಹಂಗಾಗಿಬಿಟ್ಟು ಈ ಚಾಲನ್ ಎಲ್ಲನೂ ಕೂಡ ಬರ್ತದೆ, ಈಗ ನಾರ್ಮಲಾಗಿ ಬರ್ತದೆ. ಸೊ ಹಂಗಾಗಿಬಿಟ್ಟು ಯಾವುದಾದ್ರೂ ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೊರಿ. ಬೇಕಾದ್ರೆ ಈ ಒಂದು ಸ್ಟೂಡೆಂಟ್ಸು ನಿಮಗೆ ಅಲ್ಲಿ HDFC, ಇಂಡಿಯನ್ ಬ್ಯಾಂಕು ಮತ್ತು ಬ್ಯಾಂಕ್ ಆಫ್ ಬರೋಡ ಬರ್ಬೋದು. ಬಟ್ ಈ ಒಂದು ಸ್ಟೂಡೆಂಟ್ HDFC ಬ್ಯಾಂಕ್ ತೊಗೊಂಡ್ರೆ ಯಾವುದಾದ್ರೂ ಬ್ಯಾಂಕ್ ಇರಲಿ, ನೀವು ಯಾವುದಾದ್ರೂ ಬ್ಯಾಂಕಿಂದ ಟ್ರಾನ್ಸ್ಫರ್ ಮಾಡ್ಬೋದು. ಓಕೆ, ನಿಮ್ಮ ಬ್ಯಾಂಕಿಂದ ಟ್ರಾನ್ಸ್ಫರ್ ಮಾಡೋಕ್ಕಂತೂ ಏನಿಲ್ಲ. ಓಕೆ, ನಿಮ್ಮ ಬ್ಯಾಂಕಿಂದ ಹೋದರೆ ಇನ್ನೂ ಕೂಡ ಬೆಟರು. ಬಟ್ ಏನಪ್ಪ ಅಂದರೆ ಬೆಸ್ಟ್ ನಾನು ಹೇಳಿದೆ, ನಾನು ಇದು 750 ರುಪೀಸ್ ಇದ್ದರೂ ಕೂಡ ಚೆಕ್ ತೊಗೊಂಡು ಹೋಗಿ. ಓಕೆ, ನಿಮ್ಮ ಚೆಕ್ ಇಲ್ಲ ಅಂತಂದರೆ ನಿಮ್ಮ ಪೇರೆಂಟ್ಸ್ ತೊಗೊಂಡು ಹೋಗಿ. ನಿಮ್ಮ ಪೇರೆಂಟ್ಸ್ ಇಲ್ಲ ಅಂತಂದರೆ ಯಾರಾದರೂ ಒಬ್ರು ಇಸ್ಕೊಂಡು ಹೋಗಿ. ಓಕೆ, ನಿಮ್ಮ ಬ್ಯಾಂಕಿಂದಲೇ ಟ್ರಾನ್ಸ್ಫರ್ ಮಾಡಬೇಕು ಅಂತ ಏನಿಲ್ಲ. ಒಟ್ಟು ಈ ಒಂದು ಚಾಲನ್, ಓಕೆ, ಈ ಒಂದು ಬ್ಯಾಂಕಿಗೆ ಇಲ್ಲಿ ಕಾಣಿಸ್ತೀವಿ ನೋಡಿರಿ, HDFC ಅಂತ ಏನು ಕಾಣಿಸ್ತಿದೆ, ಈ ಬ್ಯಾಂಕಿಗೆ ದುಡ್ಡು ಟ್ರಾನ್ಸ್ಫರ್ ಆಗಬೇಕು 750 ರುಪೀಸ್. ಅದು ನಿಮ್ಮ ಆನ್ಲೈನ್ ನಡೆಯಲ್ಲ. ಅದು ಪದೇ ಹೇಳ್ತಿದ್ದೀನಿ ನಾನು, ಆನ್ಲೈನ್ ಹೋಗ್ಬಿಟ್ರಿ, ಡೈರೆಕ್ಟ್ ಬ್ಯಾಂಕಿಗೆ ಹೋಗ್ಬಿಟ್ಟು ಪೇ ಮಾಡಿರಿ, ಆರಾಮ್ಸೆ 750 ರುಪೀಸ್ ಮಾಡಿರಿ. ಅದಾದ ತಕ್ಷಣ ಏನಪ್ಪ ಅಂದರೆ ನಿಮಗೆ ಓಕೆ, ಅದಾದ ತಕ್ಷಣ ನಿಮ್ಮ ವೆಬ್ಸೈಟಲ್ಲಿ ಬನ್ನಿ. ಓಕೆ, ಬ್ಯಾಂಕಿಗೆ ಹೋಗಿ ದುಡ್ಡು ಪೇ ಮಾಡಿ ಬರ್ತೀರಾ, ಮನೇಲಿ ಬರ್ರಿ. ಮನೇಲಿ ಬಂದ ತಕ್ಷಣ ಏನಪ್ಪ ಅಂದರೆ ನಿಮ್ಗೆ ಅಡ್ಮಿಷನ್ ಆರ್ಡರ್ ಅನ್ನೋದು ಡೌನ್ಲೋಡ್ ಆಗುತ್ತೆ. ಓಕೆ, ಸ್ವಲ್ಪ ಬಿಟ್ಟು ಒಂದು ಅಡ್ಮಿಷನ್ ಆರ್ಡರ್ ತಾನೇ ಡೌನ್ಲೋಡ್ ಆಗಲ್ಲ, ನೀವು ಮಾಡ್ಕೋಬೇಕು. ಅದು ಎಲ್ಲಿ ಸಿಗುತ್ತಪ್ಪ ಅಂದರೆ ಅದೇ ಸೇಮ್ ನೀವು ಚಾಯ್ಸ್ ಎಂಟ್ರಿ ಮಾಡಿದ್ರಲ್ಲ, ಆ ಚಾಯ್ಸ್ ಎಂಟ್ರಿಲಿ ಮಾಡಿರ್ತೀರಿ, ಅದ್ರ ಕೆಳಗಡೆ ಓಕೆ, ಅದ್ರ ಕೆಳಗಡೆ ಒಂದು ಅಡ್ಮಿಷನ್ ಆರ್ಡರ್ ಡೌನ್ ಅಂತ ಬರ್ತದೆ. ಅದು ಯಾವ ರೀತಿ ಡೌನ್ ಮಾಡ್ಕೊಳ್ಳೋದು ಬೇಕಾದ್ರೆ ನಿಮ್ಗೆ ಹೇಳ್ತೀನಿ. ಈಗಾಗಲೇ ತೋರಿಸಿದ್ದೀನಿ ಅಡ್ಮಿಷನ್ ಆರ್ಡರ್ ಎಲ್ಲ ಯಾವ ರೀತಿ ಇರುತ್ತಂತಲೂ ಕೂಡ ತೋರಿಸಿದ್ದೀನಿ. ಇನ್ನೊಂದು ಟೈಮ್ ಬೇಕಾದ್ರೆ ತೋರಿಸ್ತೀನಿ. ಓಕೆ, ಅದ್ರ ಬಗ್ಗೆ ಬೇಡ. ಈಗ ಮೊದಲು ಚಾಯ್ಸ್ ಎಂಟ್ರಿ ಮಾಡಿಬಿಟ್ಟು ಚಾಲನ್ ಫಿಲ್ ಮಾಡಿ. ಯಾಕಂತಂದರೆ ಅಡ್ಮಿಷನ್ ಲಾಸ್ಟ್ ಡೇಟ್ ಯಾವಾಗಪ್ಪ ಅಂತ ಕೇಳ್ತಿದ್ರು. ಸೊ ಹಂಗಾಗ್ಬಿಟ್ಟು ಅಡ್ಮಿಷನ್ ಲಾಸ್ಟ್ ಡೇಟ್ ನಿಮ್ಗೆ ಗೊತ್ತಿರುವಾಗೆ ಈಗ ಸೆಪ್ಟೆಂಬರ್ ಹೋಗ್ತಾಯಿದೆ ಅಂತಂದರೆ 5ನೇ ತಾರೀಕು 5/9/2024 ಅವತ್ತು ವಿತಿನ್ 5:30 ಒಳಗೆ ಹೋದರೆ ನಿಮ್ಮದು ಕ್ಲೋಸ್ ಆಗುತ್ತೆ. ಸೊ ಹಂಗಾಗಿಬಿಟ್ಟು ಸಾಯಂಕಾಲ 6 ಗಂಟೆ ಒಳಗಡೆ ಹೋಗ್ಬಿಟ್ಟು ನೀವು ಅಡ್ಮಿಷನ್ ಮಾಡಿಸ್ಕೋಬೇಕಾಗಿರ್ತದೆ. ಆ್ಯಂಡ್ ಇನ್ನೂ ಒಂದು ರಿಪೋರ್ಟ್ ಇಲ್ಲಿ ಮಾಡ್ಬೇಕು ಬರ್ತಾರೆ ಅಂತ, ನಾವು ಅಡ್ಮಿಷನ್ ಮಾಡಿಸ್ಕೊಂಡು ಬಂದಿದ್ದು ಅಂತ ಕೇಳಿದ್ರೆ ನೀವು ರಿಪೋರ್ಟ್ ಮಾಡೋಕೆ ಒಂದು ಲಿಂಕ್ ಕೊಡ್ತಾರೆ. ಬಟ್ ನೀವು ಮಾಡಿದರೂ ನಡೀತದೆ, ಮಾಡ್ಲಿಕ್ಕಂದ್ರೂ ನಡೀತದೆ. ಓಕೆ, ಅದ್ರ ಬಗ್ಗೆ ಬೇಡ, ಬೆಟ್ರ್ ಮಾಡಿಬಿಟ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ ಅನ್ನೋದಷ್ಟೇ. ಓಕೆ, ಅದು ನಾವಂತರೂ ಅವಾಗಂತೂ ಮಾಡಿದ್ದಿಲ್ಲ ರಿಪೋರ್ಟ್. ನಿಮ್ಮ ಕಾಲೇಜ್ ರಿಪೋರ್ಟ್ ಅಂದರೆ ಜಸ್ಟ್ ನೀವು ಈಗ ಅಡ್ಮಿಷನ್ ಮಾಡಿಸ್ಕೊಂಡಿರಲ್ಲ ಅಂತ ಅವ್ರ ಕನ್ಫರ್ಮೇಷನ್ಗೆ ನೀವು ಮಾಡದೆ ಹೋಗಿತ್ತಂದ್ರೂ ಕೂಡ ನೀವು ಕಾಲೇಜವರು ಒಂದು ಲಿಂಕ್ ಬಿಟ್ಟಿರ್ತಾರೆ. ಅಂದರೆ ಕಾಲೇಜ್ದವ್ರಿಗೆ ಒಂದು ಲಿಂಕ್ ಬಿಟ್ಟಿದ್ದಾರೆ ಕೇಳಿದವರು, ಅವ್ರ ಕಾಲೇಜವರು ಲಾಗಿನ್ ಆಗಿಬಿಟ್ಟು ನೀವು ಅಡ್ಮಿಷನ್ ಮಾಡಿಸ್ಕೊಂಡಿರ್ತಾರಲ್ಲ, ಅವ್ರಾದ್ರೂ ಫಿಲ್ ಮಾಡ್ತಾರೆ. ಬಟ್ ನೀವು ನಿಮ್ಮದು ರಿಪೋರ್ಟ್ ಏನಪ್ಪ ಅಂದರೆ ಕಾಲೇಜ್ ಯಾವ ರೀತಿ ಇದೆ, ನಿಮ್ಗೆ ಯಾವ ರೆಸ್ಪಾನ್ಸ್ ಇತ್ತು, ಏನೇನು ಸಪ್ರೇಟ್ ಏನಾದರೂ ದುಡ್ಡು ಕೇಳಿದ್ರೆ ಅದು ಏನಾದರೂ ರಿಪೋರ್ಟ್ ಇರ್ತದೆ. ಆ ರೀತಿ ಮಾಡೋದು ನೀವು ಮಾಡಿದ್ರೆ ನಡೀತದೆ, ಮಾಡ್ಲಿಕ್ಕಂದ್ರೂ ನಡೀತದೆ. ಓಕೆ, ಕಾಲೇಜ್ ರಿಪೋರ್ಟ್ ಬಗ್ಗೆ ತಲೆ ಕೆಡಿಸ್ಕೊಬಿಡ್ರಿ. ಸದ್ಯಕ್ಕೆ ಅಡ್ಮಿಷನ್ ಓಕೆ, ಯಾರೆಲ್ಲ ಚಾಯ್ಸ್ ಕೊಟ್ಟಿದ್ರು ಅಡ್ಮಿಷನ್ ಮಾಡಿಸ್ಕೋಕೆ ಓಡಾಡಿ. ಇವತ್ತು ಸಾಧ್ಯ ಆದಷ್ಟು ಎಲ್ಲನೂ ಕೂಡ ಚಾಲನ್ ಫಿಲ್ ಮಾಡಿ, ಹಂಗೆ ಚಾಲನ್ ಕಟ್ಟಿ ಅದಾದ ತಕ್ಷಣ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಂಡ್ಬಿಡ್ರಿ. ಇವತ್ತು ನಾಳೆ ಒಳಗೆ ಅಡ್ಮಿಷನ್ ಮಾಡಿಸ್ಕೊಂಬಿಡಿ. ಓಕೆ, ಆ್ಯಂಡ್ ಚಾಯ್ಸ್ 2 ಚಾಯ್ಸ್ 3 ಕೊಟ್ಟವ್ರು ನಿಮ್ಗೆ ಹೇಳ್ತಿದ್ದೀನಿ ನಾನು. ಫಸ್ಟ್ ರೌಂಡ್ ಮುಗಿಬೇಕಿದ್ದು. ಫಸ್ಟ್ ರೌಂಡ್ ಮುಗಿದ ತಕ್ಷಣ ನಿಮ್ಮ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋಕೆ ವಾಪಸ್ ಆಪ್ಷನ್ ಎಂಟರ್ ಬಿಡ್ತಾರೆ. ಅವಾಗ ನೀವೆಲ್ಲನೂ ಕೂಡ ಎಡಿಟ್ ಮಾಡ್ಕೋಬೋದಾಗಿರ್ತದೆ. ಓಕೆ ಸರ್, ಇದಿಷ್ಟು ಈಗ ಬೆಳಗ್ಗೆ ಎಷ್ಟು ಹೇಳೋಣ ಅಂತ ಬಂದೆ. ಯಾಕಂದರೆ ಇನ್ನೂ ಕೂಡ ಎಷ್ಟು ಹುಡುಗರು ಚಾಯ್ಸ್ ಎಂಟ್ರಿನೇ ಮಾಡಿಲ್ಲ, ಹಂಗಾಗಿಬಿಟ್ಟು ಹೇಳ್ತಿದ್ದೀನಿ. ಅಂತ ಚಾಯ್ಸ್ ಎಂಟ್ರಿ ಲಿಂಕ್ ಓಪನ್ ಆಗ್ತಿಲ್ಲ, ಚಾಲನ್ ಬ್ಲ್ಯಾಂಕ್ ಬರ್ತಾಯಿದೆ. ಇನ್ನೂ ಕೂಡ ಅದರಲ್ಲೇ ಇದ್ದೀರಾ, ನಿಮ್ಮ ಒಂದು ಕ್ರೋಮ್ ಬ್ರೌಸರ್ ಬಿಟ್ಟು ಇನ್ನೊಂದು ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಬ್ರೌಸರ್ ಅಂತ ಚೆಕ್ ಮಾಡಿರಿ. ಬೇರೆ ಬ್ರೌಸರ್ ಬರ್ತಾರೆ, ಅದರಲ್ಲಿ ಹೋಗ್ಬಿಟ್ಟು ಬೇರೆ ಬ್ರೌಸರ್ನ ಡೌನ್ ಮಾಡ್ಕೊರಿ. ಒಂದೆರಡು ಡೌನ್ ಮಾಡ್ಕೊರಿ. ಅದರಲ್ಲಿ ಹೋಗ್ಬಿಟ್ಟು ನೀವು ಕೇದಲ್ಲಿ
ಈಗ ಚಾಯ್ಸ್ ಎಂಟ್ರಿ ಏನಿದೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ವಾಪಸ್ ಲಾಗಿನ್ ಆಗಿ ಖಂಡಿತ ಏನಪ್ಪ ಅಂತಂದರೆ ಅಲ್ಲಾದರೂ ನಿಮ್ಮದು ಚಾಯ್ಸ್ ಎಂಟ್ರಿ ಲಿಂಕ್ ಕರೆಕ್ಟಾಗಿ ಅಂದರೆ ಚಾಯ್ಸ್ ಎಂಟ್ರಿ ತೋರಿಸ್ತದೆ. ಓಕೆ, ನಾನು ಯಾಕಂದರೆ ನಾನು ಇವತ್ತು ಬೆಳಗ್ಗೆ ಕೂಡ ಮಾಡಿದ್ದೀನಿ, ನಿನ್ನೆ ನೈಟ್ ಕೂಡ ಮಾಡಿದ್ದೀನಿ ಬೇರೆ ಒಂದು ಸ್ಟೂಡೆಂಟ್ಸು. ಸೊ ಹಂಗಾಗ್ಬಿಟ್ಟು ಹೇಳ್ತಿದ್ದೀನಿ, ಆರಾಮ್ಸೆ ಆಗುತ್ತೆ. ಓಕೆ, ನೀವು ಕ್ರೋಮ್ ಬ್ರೌಸರಲ್ಲಿ ಆಗದೆ ಹೋಗಿದ್ರು ಕೂಡ ಬೇರೆ ಕಡೆ ಅಂತೂ ಖಂಡಿತ ಹಾಗೆ ಆಗುತ್ತೆ. ಎಷ್ಟೋ ಜನಕ್ಕೆ ಲಾಗಿನ್ ಆಗೋಕ್ಕಾಗ್ತಿಲ್ಲ ಅಂತಂದರೆ ಇನ್ವ್ಯಾಲಿಡ್ ಸೀಕ್ರೆಟ್ ಕೋಡ್ ಅಂತ ಬರ್ತದೆ ಅಂತ, ಇವಾಗ ಸ್ಟಾಪ್ಡ್ ಫ್ರಮ್ ಅಡ್ಮಿಷನ್ ಪ್ರೊಸೆಸ್ ಅಂತ ಈ ರೀತಿ ಬರ್ತದೆ ಅಂತ. ಸೊ ಹಂಗಾಗಿಬಿಟ್ಟು ಇದನ್ನೆಲ್ಲನೂ ಬಿಟ್ಟಾಕ್ಬಿಟ್ಟು ನೀವು ಮಾಡಬೇಕಂತಂದರೆ ಬೇರೆ ಒಂದು ಬ್ರೌಸರ್ನ ತೊಗೋರಿ. ಓಕೆ, ಇಲ್ಲಪ್ಪ ನನಗೆ ಯಾವುದಾದ್ರೂ ಒಂದು ಸೈಬರ್ ಸೆಂಟರ್ ನಿಯರ್ ಇದೆ ಅಂತಂದರೆ ಅಲ್ಲಿ ಹೋಗ್ಬಿಟ್ಟಾದರೂ ನೀವು ಸೈಬರ್ಲಿ ಈಸಿ ಬರ್ತದೆ. ಸೊ ಹಂಗಾಗ್ಬಿಟ್ಟು ಅಲ್ಲಾದರೂ ಮಾಡ್ಕೋಬೋದು. ಓಕೆ, ಏನಿಲ್ಲ, ಇವತ್ತು ಸಾಧ್ಯದಷ್ಟು ಓಡಾಡಿ ಯಾರೆಲ್ಲ ಚಾಯ್ಸ್ 1 ಕೊಟ್ಟಿದ್ರು ಅವ್ರಿಗೆ ಹೇಳ್ತಿದ್ದೀನಿ. ಚಾಯ್ಸ್ 2 ಕೊಟ್ಟವ್ರು ನಡೀತದೆ. ಓಕೆ, ಏನು ಪ್ರೊಸೆಸ್ ಇಲ್ಲ ಅವ್ರದ್ದು. ಚಾಯ್ಸ್ 2 ಚಾಯ್ಸ್ 3 ಕೊಟ್ಟವ್ರಿಗೆ ಏನು ಪ್ರೊಸೆಸ್ ಇಲ್ಲ, ಡೈರೆಕ್ಟ್ ನೆಕ್ಸ್ಟ್ ರೌಂಡ್. ಬಟ್ ಚಾಯ್ಸ್ 1 ಕೊಟ್ಟವ್ರು ಇವತ್ತು ಓಡಾಡಿ ಸಾಧ್ಯದಷ್ಟು ಇವತ್ತೇ ಚಾಲನ್ ಫಿಲ್ ಮಾಡಿ ಇವತ್ತೇ ಅಡ್ಮಿಷನ್ ಮಾಡಿಸ್ಕೊಂಗಿತ್ತು ಮಾಡ್ಕೊಂಬಿಡ್ರಿ, ಏನಾಗಲ್ಲ. ಓಕೆ, ಇವತ್ತೆಲ್ಲರೂ ಕೂಡ ಅಡ್ಮಿಷನ್ ಸ್ಟಾರ್ಟ್. ಓಕೆ, ಬಟ್ 5ನೇ ತಾರೀಕು ಲಾಸ್ಟ್ ಡೇಟ್ ಇದೆ ಅಡ್ಮಿಷನ್ಗೆ. ರಿಪೋರ್ಟ್ ಬೇಕಾದ್ರೆ ಮಾಡಿದ್ರು ನಡೀತದೆ, ಮಾಡ್ಲಿಕ್ಕಾದ್ರೂ ನಡೀತದೆ. ಇದನ್ನು ಪದೇ ಹೇಳ್ತಿದ್ದೀನಿ, ಮೊದಲು ಅಡ್ಮಿಷನ್ ಮಾಡಿಸ್ಕೋರಿ. ಓಕೆ, ಸರಿ. ಆ್ಯಂಡ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಹೇಳಕ್ಕೆ ಬಂದಿದ್ದೀನಿ, ನಾನು ಇಂಜಿನಿಯರ್ ಸ್ಟೂಡೆಂಟ್ ಆಗಿತ್ತು ಅಂತಂದರೆ ಆ್ಯಂಡ್ BS ನರ್ಸಿಂಗ್ ಸ್ಟೂಡೆಂಟ್ ಆಗಿದ್ದರೆ ನಾನು ಹೇಳ್ತಿದ್ದೀನಿ, BS ನರ್ಸಿಂಗ್ ಆ್ಯಂಡ್ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಮಾತ್ರ ಹೇಳ್ತಿದ್ದೀನಿ, ನೀವು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗ್ರಿ. ಯಾಕಂತಂದರೆ ಎಲ್ಲರೂ ಸ್ಟೂಡೆಂಟ್ ಕೂಡ ಜಾಯ್ನ್ ಆಗ್ಬೋದು. ನಿಮ್ಮ ಸ್ಕಾಲರ್ಶಿಪ್ ಹಾಸ್ಟೆಲ್ಸ್ ಬಗ್ಗೆ ಅದಕ್ಕೂ ಕೂಡ ಸಪ್ರೇಟಾಗಿ ಟೆಲಿಗ್ರಾಮ್ ಇದೆ. ಯಾಕಂದರೆ ಮುಂದೆ ಯಾವುದೇ ರೀತಿ ಅಪ್ಡೇಟ್ ಮಿಸ್ ಆಗಬಾರ್ದು ಅನ್ನೋಕ್ಕೋಸ್ಕರ ಮಾಡಿದ್ದೀನಿ. ಸೊ ಹಂಗಾಗಿಬಿಟ್ಟು ನಾನು ಅದರಲ್ಲಿ ಏನು ಕೂಡ ಬೇಡವಾದ ವಿಷಯ ಅಂತೂ ಹಾಕೋಕ್ಕೆ ಹೋಗಲ್ಲ. ನಿಮಗೆ ಒಂದು ಯೂಸ್ಫುಲ್ ಆಗಿರುವಂಥದ್ದು ನಿಮಗೆ ಬೇಕಿತ್ತಂದ್ರೆ ಅಷ್ಟೇ ನೋಡಿವ್ರಂತೆ, ಇಲ್ಲಾಂದರೆ ಬೇಡ. ಓಕೆ, ಅಂಥವ್ರು ಮಾತ್ರ ಜಾಯ್ನ್ ಆಗ್ರಿ ಅಂತ ಹೇಳ್ತೀನಿ. ಸರಿ, ಏನಾದರೂ ಅಪ್ಡೇಟ್ ಬಂದರೆ ತಿಳಿಸ್ತೀನಿ ಕಡೆಯಿಂದ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತಾರೆ. ಟೇಕ್ ಕೇರ್, ಬಾಯ್.